ಈ ರೀತಿಯಾಗಿ ರಸ್ತೆಗಳಲ್ಲಿ ಇತ್ತೀಚೆಗೆ ರೋಡ್ ರೇಸ್ ಪ್ರಕರಣಗಳು ಜಾಸ್ತಿ ಆಗಿದೆ. ನಿಮ್ಗೊಂದು ಅನುಭವ ಆಗಿದೆ? ಕ್ಯಾಮ್ರಾ ನೋಡಿ ಮೇಡಮ್. ಸರ್, ಮುಂಚೆನೂ ಸುಮಾರು ಅನುಭವಗಳಾಗಿದೆ. ಸೊ ನಂದು ನಿನ್ನೆ ಇನ್ಸಿಡೆಂಟಲ್ಲಿ ಒಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ, ಏನೂ ತಪ್ಪು ನಡೆದಿಲ್ಲ ಸರ್. ಚಿಕ್ಕಪೇಟೆ ಆ ರೋಡಲ್ಲಿ ಹಾರನ್ ಮಾಡಿದ್ರೆ ನಾವು ಎಲ್ಲಿಂದ ಜಾಗ ಬಿಡೋಕ್ಕಾಗ್ತದೆ, ಅಥವಾ ಅವ್ರು ಓವರ್ಟೇಕ್ ಮಾಡಬೇಕಂದ್ರೆ ನಾವು ಜಾಗ ಬಿಡೋಕ್ಕೆ ನಿಜವಾಗ್ಲೂ ಜಾಗ ಇಲ್ಲ. ಅಷ್ಟಕ್ಕೆ ಅವರು ಒಂದು ಫ್ರಸ್ಟ್ರೇಟ್ ಆಗಿ ಈ ಕಡೆಯಿಂದ ಬಂದು ಗ್ಲಾಸ್ ಡೌನ್ ಮಾಡಿದ್ರು, ಆ ಕಡೆಯಿಂದ ಓವರ್ಟೇಕ್ ಮಾಡಿದ್ರು, ಕೆಟ್ಟ ವಾಚ್ಯ ಶಬ್ದಗಳನ್ನು ಯೂಸ್ ಮಾಡಿದ್ರು. ಬಟ್ ಅಷ್ಟರಲ್ಲಿ ನನಗೆ ರೆಕಾರ್ಡ್ ಮಾಡೋಕ್ಕೆ ಅಥವಾ ಏನೂ ಆಗಿಲ್ಲ. ಸೊ ಫೋನ್ ತೆಗೆದು ಮಾಡೋಷ್ಟರಲ್ಲಿ ಕೆಲವು ಪದಗಳನ್ನ ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಬಟ್ ಅದು ಯಾವುದೋ ಅದು ಸಿಂಬಲ್ ಏನು ತೋರಿಸ್ತಾ ಇದ್ರು, ಅದು ನನಗೆ ಸುಮಾರು ಟ್ರಾಫಿಕ್ ಸಿಗ್ನಲಲ್ಲೇ ಸುಮಾರು ಜನ ನೋಡ್ತೀನಿ. ಸೊ ತುಂಬ ಹರ್ಟ್ ಆಯಿತು ಸರ್. ಸೊ ಅದಕ್ಕೇನು ಮಾಡಿದೆ, ನಾನು ಮೊಬೈಲ್ ತೆಗೆದು ವಿಡಿಯೋ ಆನ್ ಮಾಡಿ ಅವ್ರನ್ನ ಏನಾಯಿತು ಅಂತ ಕೇಳೋಣ ಅನ್ನೋಷ್ಟರಲ್ಲಿ ಅವ್ರು ಒಂದ್ಸತಿ ಲೆಫ್ಟಿಂದ ಬಂದರು, ನೆಕ್ಸ್ಟು ರೈಟಲ್ಲಿಂದ ಫಾಸ್ಟ್ ಓವರ್ಟೇಕ್ ಮಾಡಿ ರೈಟ್ ಸಿಗ್ನಲ್ ಇತ್ತು, ಆಮೇಲೆ ನೋ ಯೂ ಟರ್ನ್ ಸ್ಟಿಲ್ ಫಾಸ್ಟಾಗಿ ಯೂ ಟರ್ನ್ ಮಾಡ್ಕೊಂಡು. ಏನು ವಿಚಾರಕ್ಕೆ ಪ್ರಶ್ನೆ ಮಾಡ್ತೀವಿ ಮೊದಲಿಗೆ? ಸರ್, ಅದು ಹೇಳ್ತಾ ಇದ್ದೀನಲ್ಲ ಸರ್, ಹಾರನ್ ಏನೋ ಮಾಡಿದ್ದಾರೆ. ನನಗೆ ಆ ರೋಡಲ್ಲಿ ಜಾಗ ಬಿಡೋದು ನಿಜವಾಗ್ಲೂ ಜಾಗ ಇದೆ. ನಾನೇ ಡ್ರೈವ್ ಮಾಡ್ತಿದ್ದೆ, ಅವರು ಡ್ರೈವ್ ಮಾಡ್ತಿದ್ರು. ಪಕ್ಕದಲ್ಲಿ ಒಂದು ಮಹಿಳೆ ಇತ್ತು, ಹಿಂದೆ ಒಂದು ಚಿಕ್ಕ ಹುಡುಗಿ ಹೆಣ್ಣು. ಸೊ ಹಾರನ್ ಮಾಡಿದ ತಕ್ಷಣ ಎಲ್ಲ ಸರ್. ಸೊ ತುಂಬ ಹತ್ತಿರ ಬಂತು, ಗ್ಲಾಸ್ ಇಳಿಸು ಅಂತ ಎಲ್ಲ ಹೇಳಿ. ಆಮೇಲೆ ಏನೇನೋ ಬೈತಾ ಇದ್ರು, ಬಟ್ ನಂಗೆ ಗೊತ್ತಾಯಿತು ಬೈತಾ ಇದ್ದಾರೆ ಕೆಟ್ಟ ಪದ ಅಂತ. ಸೊ ರೀಸನ್ ತಿಳ್ಕೊಳ್ಳೋಕ್ಕೆ ಆಮೇಲೆ ಈ ಥರ ಎಲ್ಲ ಕೆಟ್ಟ ಪದ ಮತ್ತು ಸಿಂಬಲೆಲ್ಲ ಆಲ್ರೆಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರ, ಇನ್ನೂ ಏನೇನೋ ಮಾಡ್ತಿದ್ದೀರ. ಸೊ ರೆಕಾರ್ಡ್ ಮಾಡೋಣ, ಇಟ್ ಇಸ್ ಬೆಟರ್ ಅಂತ. ರೀಸನ್ ಅಂತೂ ಇಲ್ಲ ಸರ್, ಇಷ್ಟೇ ಸರ್. ಖಂಡಿತ ಏನು ಅಂತ ಗೊತ್ತಿಲ್ಲ. ನೀವೆಲ್ಲ ಹೋಗ್ತಿದ್ರಿ? ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಗಿದೆ? ಕರೆಕ್ಟಾಗಿ 4 o'clock ಅಷ್ಟೇ.